ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಪಾಪ್ಕಾರ್ನ್ನ ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಚಿಕನ್ನ ನೋಡಿದಾಗೆಲ್ಲ ನನಗೆ ಚಿಕನ್ ಪಾಪ್ಕಾರ್ನ್ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ 1/4 kg ಆಗುವಷ್ಟು ಚಿಕನ್ನ ತೊಗೊಂಡಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ. ಆನಂತರ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲ ನಿಸರ್ಗ ಅವ್ರದ್ದು ಯೂಸ್ ಮಾಡ್ತೀನಿ ನಾನು ನಾರ್ಮಲ್ಲಾಗಿ, ಯಾಕಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ನಾವು ಹಾಕಿರೋ ಮಸಾಲೆ ಎಲ್ಲ ಚಿಕನ್ಗೆ ನೀಟಾಗಿ ಹಿಡಿಯೋ ಥರ ಕೈನಲ್ಲೇ ಕಲಿಸ್ಕೊಳ್ಳೋಣ. ಆನಂತರ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ತೊಗೊತಾ ಇದ್ದೀನಿ. ಮೈದಾ ಹಿಟ್ಟಲ್ಲಿ ನಾವು ಆಗಲೇ ಮಸಾಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿರೋ ಚಿಕನ್ ಪೀಸಸ್ನ ಎಲ್ಲ ಮುಳುಗಿಸಿ ಈ ರೀತಿಯಾಗಿ ಮೈದಾದಿಂದ ಒಳ್ಳೆ ಕೋಟಿಂಗ್ ಕೊಡಬೇಕಾಗತ್ತೆ. ಕೈಯಲ್ಲೇ ನಾವು ಇದನ್ನು ಮಾಡೋದ್ರಿಂದ ಎಲ್ಲ ಕಡೆ ಮೈದಾ ಹಿಟ್ಟು ಹಿಡಿಯುತ್ತೆ. ನಂತರ ಒಂದು ಬೌಲ್ನಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಅದಕ್ಕೆ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಚಿಕನ್ ಪೀಸಸ್ನ ಈ ಕೋಲ್ಡ್ ವಾಟರ್ನಲ್ಲಿ ಒಂದ್ಸರಿ ಡಿಪ್ ಮಾಡ್ಕೊಳ್ಳೋಣ. ನಂತರ ತಿರ್ಗಾ ನಾವು ಅದೇ ಮೈದಾ ಹಿಟ್ಟಲ್ಲಿ ಈ ಚಿಕನ್ ಪೀಸಸ್ನ ಇನ್ನೊಂದ್ಸರಿ ಡಿಪ್ ಮಾಡಿಕೊಂಡು ಮೈದಾ ಹಿಟ್ಟು ಚಿಕನ್ ಪೀಸಸ್ಗೆ ನೀಟಾಗಿ ಹಿಡಿಯೋ ಥರ ಕೈನಲ್ಲೇ ರೋಲ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಂತರ ನಾವು ಇದನ್ನು ಡೀಪ್ ಫ್ರೈ ಮಾಡಬೇಕಾಗತ್ತೆ. ಡೀಪ್ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋ ಎಲ್ಲ ಚಿಕನ್ ಪೀಸಸ್ನ ನಾವು ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ. ಈ ರೀತಿ ಚಿಕನ್ ಪಾಪ್ಕಾರ್ನ್ನ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯಾಗೂ ಇರುತ್ತೆ, ದುಡ್ಡನ್ನು ಕೂಡ ಉಳಿಸ್ಬೋದು. ಇದನ್ನು ಒಂದ್ಸರಿ ಮಾಡ್ಕೊಂಡು ತಿಂದಮೇಲೆ ಆಚೆ ಕಡೆ ಖಂಡಿತ ತಿನ್ನಲ್ಲ. ಯಾಕಂದರೆ ಸಿಂಪಲ್ಲಾಗಿ ಇಷ್ಟು ಬೇಗ ಮನೇಲೇ ಮಾಡ್ಕೊಳ್ಳುವಾಗ ನಾವು ಆಚೆ ಕಡೆ ಯಾಕೆ ಹೋಗಿ ತಿನ್ನಬೇಕು ಅಲ್ವಾ? ಈ ವಿಡಿಯೋ ನೋಡಿದ್ಮೇಲೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇದೇ ರೀತಿ ಉಳಿದಿರೋ ಚಿಕನ್ ಪೀಸಸ್ನ ಎಲ್ಲ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಲಿರೋ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಚಿಕನ್ ಬೆಂದಿದೆ ಅಂತ ಗೊತ್ತಾಗುತ್ತೆ. ಆನಂತರ ಸ್ವಲ್ಪ ಚಿಕನ್ ಕ್ರಿಸ್ಪಿ ಆಗೋವರೆಗೂ ಎಣ್ಣೆಯಲ್ಲಿ ಕರ್ಕೊಂಡು ನಂತರದಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನಮ್ಮ ಚಿಕನ್ ಪಾಪ್ಕಾರ್ನ್ ಆಲ್ಮೋಸ್ಟ್ ರೆಡಿ ಆದಂಗೆ. ಲಾಸ್ಟಲ್ಲಿ ಈ ಚಿಕನ್ ಪೀಸಸ್ ಎಲ್ಲ ಬಿಸಿ ಇರುವಾಗಲೇ ಸ್ವಲ್ಪ ಚಿಕನ್ ಮಸಾಲಾನ ಆ್ಯಡ್ ಮಾಡಿಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಪರ್ಫೆಕ್ಟ್ ಆಗಿರೋ ಚಿಕನ್ ಪಾಪ್ಕಾರ್ನ್ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಹ್ಯಾವ್ ಅ ಗ್ರೇಟ್ ಡೇ.